ಆದರ್ಶ್ ಹೇಳಿದ ಗುಡ್ಡದ ಲೊಕೇಶನ್ ಸರ್ಚ್ ಮಾಡಿದ್ರೆ ಏನಾದರೂ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ಹಸ್ಬೆಂಡು ಅವತ್ತು ಗುರು ಬಾಬಾ ಸೌಂದರ್ಯ ಜೊತೆ ಎಲ್ಗೋ ಹೋಗ್ತಿದ್ದೀನಿ, ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತಲೂ ಹೇಳ್ತಿದ್ರು. ಹಾಗಾದ್ರೆ ಅದೇ ಜಾಗ ಹೋಗಿರ್ಬೋದು ಅನಿಸ್ತಿದೆ. ಆದರೆ ಸರ್ಪ್ರೈಸ್ ಏನಿರ್ಬೋದು ಗೊತ್ತಾಗ್ತಿಲ್ವಲ್ಲ. ಹಸ್ಬೆಂಡು ಆ ಲೊಕೇಶನ್ ಫೋಟೋಸ್ ಎಲ್ಲ ಒಂದ್ಸಲಿ ಚೆಕ್ ಮಾಡಿ, ಆವಾಗ ಸರ್ಪ್ರೈಸ್ ಏನು ಅಂತ ಕ್ಲೂ ಸಿಗ್ಬೋದು. ದೀಪ ಅವರೇ, ಆದರ್ಶ್ ಹೇಳ್ದಂಗೆ ಅಣ್ಣ ಕಾಣೆಯಾಗಿರೋದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಹೆಂಗಾದರೂ ಮಾಡಿ ನಾನು ಕಂಡಿಡಿಬೇಕು ದೀಪ ಅವರೇ. ಹೇಗಿದೆಯಾ ದೀಪ? ಅದು ದಿಶಾ ಅಂತ ಕರೆಗೆ ಹೋಗಿ ದೀಪ ಅಂತ ಕರೆದ್ಬಿಟ್ಟೆ ಮಾವ. ಡಿಗ್ರಿ ಮಾಡಿರೋನಿಗೆ ಬುಗ್ರಿ ಥರ ತಿರುಗಿಸೋ ಮಾಸ್ಟರ್ ಮೈಂಡ್ ಕಣಪ್ಪ ಈ ಪ್ರಭಾಕರ್ತು. ಅಂಥದ್ರಲ್ಲಿ ದಿಶಾ ಯಾರು ದೀಪ ಯಾರು ಅಂತ ನನಗೆ ಗೊತ್ತಾಗಲ್ವಾ? ನೀನು ಯಾವಾಗ ದಿಶಾ ಹಿಂದೆ ಬಿದ್ದು ಅವಳನ್ನ ದೀಪನ್ಗಿಂತ ಹೆಚ್ಚಾಗಿ ಹಚ್ಕೊಂಡಿಯೋ ಆಗಲೇ ನಂಗೆ ಡೌಟ್ ಬಂದಿತ್ತು. ಇವತ್ತು ನೀನು ಬಾಯಿಲ್ಲೇ ಕ್ಲಿಯರ್ ಆಯಿತು. ದೀಪ, ನಾನು ನಿನ್ನನ್ನು ನನ್ನ ಮಗಳಿಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೆ ಕಣಮ್ಮ. ನೀನು ಸತ್ತೋದೆ ಅಂತ ತಿಳ್ಕೊಂಡು ನನ್ನ ಮಗಳನ್ನ ಕಳ್ಕೊಂಡಕ್ಕಿಂತ ಹೆಚ್ಚಾಗಿ ದುಃಖಪಟ್ಟಿದ್ದೀನಿ. ಈಗ ನೀನು ಬದುಕಿದೆಯಲ್ಲ, ನನಗದೇ ಸಂತೋಷ, ಸಮಾಧಾನ. ಆ ಸೌಂದರ್ಯ ಮಾಡಿದ ಕುತಂತ್ರದಿಂದ ನಾವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಆ ದೇವ್ರು ದೊಡ್ಡವನು, ನಿನ್ನನ್ನು ಹೇಗೋ ಉಳಿಸ್ಬಿಟ್ಟ. ನಾವು ಯಾವುದೋ ಸತ್ಯ ಕಂಡುಹಿಡಬೇಕು ಅಂತ ಹೊರಟಿದ್ದೀವಿ. ದಯವಿಟ್ಟು ನಾನೇ ದೀಪ ಅಂತ ಯಾರಿಗೂ ಹೇಳಬೇಡಿ, ಸೌಂದರ್ಯಗಂತೂ ಹೇಳಲೇಬೇಡಿ. ಖಂಡಿತ ಇಲ್ಲ ಕಣಮ್ಮ. ಇದುವರೆಗೂ ಈ ಮನೇಲಿ ನಡೆಯೋ ಪ್ರತಿಯೊಂದು ಕೆಟ್ಟ ಘಟನೆ ಹಿಂದೆ ಸೌಂದರ್ಯ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನೂ ಮಾಡೋಕ್ಕಾಗದಿರೋ ಅಸಹಾಯಕ ಸ್ಥಿತಿಲಿ ನಾನಿದ್ದೀನಿ. ಅದಕ್ಕೆ ಇಷ್ಟೊಂದು ಕ್ರೂರಿ ಅಂತ ಅಂದ್ಕೊಂಡಿರಲಿಲ್ಲ ಮಾವ ನಾನು. ಏನಪ್ಪ ಮಾಡಲಿ, ಅವಳು ಸರಿ ಇಲ್ಲ ಅಂತ ನನಗೆ ಮೊದಲಿಂದನೇ ಗೊತ್ತಿತ್ತು. ಆದರೆ ನಾನು ಹೇಳಿದ್ರೆ ಅದನ್ನು ನಂಬೋ ಸ್ಥಿತಿಲಿ ಯಾರೂ ಇರಲಿಲ್ಲ. ಇನ್ಮೇಲೆ ಅವ್ರ ಆಟ ನಡೆಯಲ್ಲ ಮಾವ. ಅವ್ರು ಎಲ್ರೂ ಹೆಂಗೆ ಆಟ ಆಡ್ಸಿದ್ರೋ, ಹೆಂಗೆ ಎಲ್ರಿಗೂ ಕಾಟ ಕೊಟ್ಟರೋ, ನಾವೆಲ್ಲರೂ ಸೇರ್ಕೊಂಡು ಅವ್ರಿಗೆ ಹಾಗೆ ಕಾಟ ಕೊಡಬೇಕು, ಹಾಗೆ ಗೋಳಿಕೋಬೇಕು. ಅವ್ರ ಬಾಯಿಂದನೇ ಸತ್ಯ ಆಚೆ ಬರೋ ಹಾಗೆ ಮಾಡಬೇಕು. ಖಂಡಿತ ನಾನು ನಿಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತೀನಿ. ನಾವೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಮೊದಲು ಅಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಕಂಡುಹಿಡಿಬೇಕು. ಗುರು ಬಗ್ಗೆ ಹೇಳ್ತಾ ಇದೀಯಾ? ಹೌದು ಮಾವ. ಅಣ್ಣ ಅಬ್ರಾಡಲ್ಲಿದ್ದಾನೆ ಅಂತ ನಿಮಗೆಲ್ಲ ಸುಳ್ಳು ಹೇಳಿದ್ದೆ. ಬಟ್ ನನಗೆ ಅವ್ನು ಸತ್ತಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಬಂತು. ನನಗೆ ಆ ದುಃಖದಲ್ಲಿ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ದೀಪ ಅವರು ಅದನ್ನು ಕ್ರಾಸ್ ಚೆಕ್ ಮಾಡಿ ಅಣ್ಣ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಗುರು ಈಗ ಎಲ್ಲಿದ್ದಾನೆ ಗೊತ್ತಿಲ್ಲ. ಆದರೆ ಅಣ್ಣ ಕಾಣೆ ಆಗಿರೋದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಚಿರೋ ಅನುಮಾನನೇ ಇಲ್ಲ, ಇದ್ರ ಹಿಂದೆ ಅವಳು ಕೈವಾಡ ಇದೆ. ಅವಳನ್ನ ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಗೊತ್ತಾ? ಸದ್ಯದಲ್ಲೇ ಅದಕ್ಕೆ ಆಟಕ್ಕೊಂದು ಅಂತ್ಯ ಹಾಡ್ತೀನಿ.